ಮುಳಬಾಗಿಲು ವಿಧಾನ ಪಕ್ಷ ಕ್ಷೇತ್ರದ ವ್ಯಾಪ್ತಿಯ ರಾಜ್ಯ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳ ತೀರ ಹದಗೆಟ್ಟಿರುವುದರಿಂದ ಸದರಿ ರಸ್ತೆಗಳನ್ನು ಆದ್ಯತೆ ಮೇರೆಗೆ ಅಭಿವೃದ್ಧಿಗೊಳಿಸಲು ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಗಮನ ಸೆಳೆಯಕ್ಕೆ ಬಯಸ್ತೀನಿ. 25-26ನೇ ಸೇರಲು ಗುಂಡಿ ಮುಚ್ಚಲಿಕ್ಕೆ 77 ಲಕ್ಷವನ್ನ ಕೊಟ್ಟಿದ್ದೀವಿ ಅಂತ ನಾನು ಕೇಳಿದ್ದು ಸಂಪೂರ್ಣ ರಸ್ತೆ ಕೊಡಿ ಅಂತ. ನೀವು ಕೊಟ್ಟಿರ್ತಕ್ಕಂಥ ಹೊತ್ತು 77 ರಸ್ತೆ ಗುಂಡಿ ಮುಚ್ತೀವಿ ಅಂತ. ಸಭಾಧ್ಯಕ್ಷ ಒಂದು ಸಚಿವರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ಗಡಿಭಾಗದ ಒಬ್ಬ ಶಾಸಕ. ಒಂದು ಕಡೆ ಮುಳಬಾಗಿಲು ಒಂದು ಮದನಪಲ್ಲಿ ಕ್ಷೇತ್ರ, ಇನ್ನೊಂದು ಪುಂಗನೂರು ಕ್ಷೇತ್ರ, ಇನ್ನೊಂದು ವಿಕೋಟ ಕ್ಷೇತ್ರ, ಇನ್ನೊಂದು ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳ ಕ್ಷೇತ್ರ. 4 ಕ್ಷೇತ್ರದ ಅನುಗುಣವಾಗಿ ನನ್ನ ಕ್ಷೇತ್ರ ಇದೆ. ನಿಜವಾಗ್ಲೂ ನನಗೆ ಅವಮಾನ ಆಗ್ತಾ ಇದೆ. ಆ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೆ ಹೋಲಿಕೆ ಮಾಡ್ಕೊಂಡಾಗ ತುಂಬಾ ಅವಮಾನ ಆಗ್ತಾ ಇದೆ. ಇಂಥ ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಸರ್ಕಾರ ಪರಿಗಣಿಸಿ ನಾನು 400 ಕೋಟಿ ಕೇಳಿದ್ 40 ಕೋಟಿ ಕೇಳಿದ್ರಿ. ಅದ್ರಲ್ಲಿ ಗುಂಡಿ ಮುಚ್ಚಕ್ಕೆ ನೀವೇನ್ ಮಾಡಿದ್ರಿ? 44 ಲಕ್ಷ ಕೊಡ್ತೀವಿ ಅಂತ ಹೇಳಿ 77 ಲಕ್ಷ. ದಯವಿಟ್ಟು ಈ ಸಂದರ್ಭ ಕೈ ಮುಗಿದು ನಾನು ತಮ್ಮ ಕೇಳ್ತು ಅಂತೀನಿ. ಇಂಥ ಕ್ಷೇತ್ರಗಳನ್ನ ಏನು ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಪರಿಗಣಿಸಿ ನಮ್ಮಂತನ್ನು ಉಳಿಸಬೇಕಂತ ಸಚಿವರಲ್ಲಿ ಮತ್ತೆ ಕೇಳ್ಕೊತಿದ್ದೆ ಸಚಿವರೇ. ಒಂದು ಕಡೆ ತಮಿಳುನಾಡು, ಒಂದು ಕಡೆ ಆಂಧ್ರ, ಈ ಒಂದು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಿಜವಾಗ್ಲೂ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾರು ಹೇಳಕ್ಕಾಗ್ತಲ್ಲ, ಬಿಡಕ್ಕಾಗ್ತಾ ಇಲ್ಲ. ನಾನು 400 ಕೋಟಿ ಕೇಳಿದೆ, ನಾನು 40 ಕೋಟಿ ಕೇಳ್ತಾ ಇದ್ದೀನಿ. ಏನಕ್ಕೆ? ಗುಂಡಿ ಮುಚ್ಲಿಕ್ಕಲ್ಲ, ರಸ್ತೆ ಹಾಕ್ಲಿಕ್ಕೆ. ಅದನ್ನು ಇದು ಬೆಳಗಾವಿಂದ ಲೆಟರ್ ಇಲ್ಲಿಗೆ ಬಂದೆ ಫಾರ್ವರ್ಡ್ ಆಗಿ ನನಗೆ ಬೆಳಗಾಮಲ್ಲೇ ಮಾತಾಡಬೇಕಾಗಿದ್ದು. ದಯವಿಟ್ಟು ವಿಶೇಷವಾಗಿ ಈ ತರ ಮೀಸಲು ಕ್ಷೇತ್ರಗಳನ್ನ, ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಸರ್ಕಾರ ಪರಿಗಣಿಸಬೇಕಂತ